ಹಾಯ್ ಹಲೋ ಫ್ರೆಂಡ್ಸ್, ಬರ್ರಿ KGD ಸೂಪರ್ ಸ್ಟಾರ್ ಫ್ಯಾಮ್ಲಿಗೆ ಸ್ವಾಗತ. ಈಗ ನೋಡ್ರಿ, ನಾನಿವತ್ತು ಕುಷ್ಕ ರೈಸ್ ಮಾಡ್ಬೇಕಂತೇಳಿ 2 ಗ್ಲಾಸ್ನಷ್ಟು ಜೀರಾ ರೈಸ್ ತೊಗೊಂಡೇನ್ರಿ. ನೀವು ಇದಕ್ಕೆ ಬೇರೆ ಏನೂ ರೈಸ್ ಯಾವುದಾದ್ರೂ ತೊಗೋಬೋದು. ಇದಕ್ಕೆ ನಾನು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟೊಮೆಟೊ ಹೆಚ್ಚಿಟ್ಕೊಂಡೇನ್ರಿ. ಈಗ ನೋಡ್ರಿ, 2 ಏಲಕ್ಕಿ, 4 ದಾಲ್ಚಿನ್ನಿ ಮತ್ತು 5-6 ಲವಂಗ, 7-8 ಮೆಣಸು ತೊಗೊಂಡೇನ್ರಿ. ಮತ್ತು ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ಇಷ್ಟನ್ನು ನಾವು ಮಿಕ್ಸರ್ ಮಾಡ್ಕೊಂಡು ಬರ್ತೀವಿ ರೀ. ಈಗ ನೋಡ್ರಿ, ಜಾರ್ ಒಳಗೆ ಹಾಕಿ ಮಿಕ್ಸರ್ ಮಾಡ್ಕೊತೀವಿ. ಕುಷ್ಕ ರೈಸ್ ಮಾಡೋದೇನು ದೊಡ್ಡ ಇದಲ್ರಿ, ಕಷ್ಟದ ಕೆಲಸ ಅಲ್ಲ. ಅದು ಈಸಿಯಾಗಿ ಮತ್ತು ಆರಾಮಾಗಿನೂ ಆಕೈತಿ. ನಾವು ಇದನ್ನು ನಾನ್ ವೆಜ್ ಜೊತೆ ಮಾಡ್ಕೊತೀವಿ ರೀ. ಈಗ ನೋಡ್ರಿ, ನಾ ಅಕ್ಕಿನ ತೊಳ್ಕೊಂಡು ಒಂದು ಅರ್ಧ ತಾಸು ನೀರು ಹಾಕಿ ನೆನೆ ಇಡ್ತೇನೆ. ಈಗ ನೋಡ್ರಿ, ಒಂದು ಕುಕ್ಕರ್ನಾಗ ನಾನು ಕಾದ್ಮ್ಯಾಗ ಎಣ್ಣೆ ಹಾಕಿದೆ. ಎಣ್ಣೆ ಕಾದ ನಂತರ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ 2 ಹಾಕಿ ಚೆಂದಂಗೆ ಫ್ರೈ ಮಾಡ್ಕೊಂಡೆ. ಇದು ಉಳ್ಳಾಗಡ್ಡಿ, ಕುಷ್ಕ ರೈಸಿಗೆ ಉಳ್ಳಾಗಡ್ಡಿ ಚೆಂದಂಗೆ ಫ್ರೈ ಆದರೆ ಚಲೋ ಹಸಿ ವಾಸನೆ ಹೋಗ್ಬೇಕು ರೀ. ಈಗ ನೋಡ್ರಿ, ಟೊಮೆಟೊನು ಹಾಕ್ಕೊಂಡೆ. ಟೊಮೆಟೊ ಚೆಂದಂಗೆ ಬೇಯಲಿ ಅಂತ ನಾನು ಅದಕ್ಕೊಂದಿಷ್ಟು ಉಪ್ಪು ಹಾಕ್ಕೊಂಡ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ನಾವು ರುಬ್ಬಿಟ್ಟಿದಂಥ ಮಸಾಲೆನೂ ಇದಕ್ಕೆ ಹಾಕಿ ಫ್ರೈ ಮಾಡ್ತೇನೆ. ಇದ್ರದ್ದು ಎಲ್ಲ ಅಲ್ಲ, ಬೆಳ್ಳುಳ್ಳಿ ಇದೆಲ್ಲ ಇರ್ತೈತಲ್ಲ, ಹಸಿ ವಾಸನೆ ಹೋಗುತ್ತಾನ ಫ್ರೈ ಮಾಡ್ಕೊಂಡು ನಾವು ತೊಳೆದಿಟ್ಟಿದಂಥ ನೆನೆಸಿಟ್ಟಿದಂಥ ಅಕ್ಕಿನ ಈಗ ಕುಕ್ಕರಿಗೆ ಹಾಕಿ ಅಕ್ಕಿನೂ ಒಂದು 5 ನಿಮಿಷ ನಾನು ಅಳಗಾಡ್ಸ್ಕೊತೇನೆ. ಅದಂಗೆ ಮತ್ತು ಉಪ್ಪು ಒಂದು ಸ್ವಲ್ಪ ಕಡಿಮೆ ಇತ್ತಂತ ಹೇಳಿ ಉಪ್ಪು ಮತ್ತು ಇದಕ್ಕೆ ನಾನು ಬಿಸಿ ನೀರು ಹಾಕ್ಕೊಂಡೆ. ಅಂದರೆ ಜಲ್ದಿನ ಕುಕ್ಕರ್ ಸೀಟಿನೂ ಹಾಕೈತ್ರಿ. ಇದು ಬಾಸುಮತಿ ಎಲೆ ಅಥವಾ ಪಲಾವ್ ಎಲೆ ಅಂತ ಇರ್ತೈತ್ರಿ, ಇದನ್ನು ಹಾಕ್ರಿ. ಇದನ್ನು ಹಾಕೋದ್ರಿಂದ ನೀವು ಬಾಸುಮತಿ ರೈಸ್ ಯೂಸ್ ಮಾಡಿಲ್ಲ ಅಂತ ಹಂಗೆ ಅನ್ಸಂಗಿಲ್ಲ. ಬಾಸುಮತಿದು ವಾಸನೆ ಬರ್ತೈತ್ರಿ ಇದಕ್ಕೆ. ಈಗ ನೋಡ್ರಿ, ಒಂದು ರೈಸ್ ಎಲ್ಲ ಕುದಿಯಾಕತ್ತೈತಿ. ಈಗ ಕುಕ್ಕರ್ ಹಾಕಿಡ್ತೇನೆ. ಈಗ ನೋಡ್ರಿ, ನಮ್ದು ಅನ್ನ ಸಿಟಿ ಹೊಡಿತಾ ನೋಡ್ರಿ, ನಮ್ಮದು ಕುಷ್ಕ ರೈಸ್ ರೆಡಿ ಆಗೈತಿ. ಬರ್ರಿ ಊಟ ಮಾಡೋಣ. ಇದನ್ನು ನಾವು ಮಟನ್ನ, ಖೈಮಾ ಮತ್ತು ಚಿಕನ್ ಆಗಲಿ ಇದ್ರ ಜೊತೆ ಚಲೋ ಅನ್ನಿಸ್ತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತಂತ ನಮ್ಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ನೀವು ಯಾವ ರೀತಿ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ, ನಮ್ಮ ಚಾನಲ್ ನಿಮ್ಗೆ ಸೇರಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಫಾಲೋ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.